ನಮಸ್ಕಾರ ವೀಕ್ಷಕರೇ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವ ಕೊಡಚಾದ್ರಿ ಕೇವಲ ಸುಂದರ ಪ್ರವಾಸಿ ತಾಣವಲ್ಲ, ಇದೊಂದು ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ರಹಸ್ಯಗಳ ತಾಣ. ಇಲ್ಲಿನ ಮೂಲ ಮೂಕಾಂಬಿಕಾ ದೇವಾಲಯದ ಮುಂದೆ ಇರುವ ಕಬ್ಬಿಣದ ತ್ರಿಶೂಲ ಐರನ್ ಪಿಲ್ಲರ್ ಪ್ರಮುಖ ಆಕರ್ಷಣೆಯಾಗಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ತ್ರಿಶೂಲವು ದೇವಿ ಮೂಕಾಂಬಿಕೆಯು ಮೂಕಾಸುರ ಎಂಬ ರಾಕ್ಷಸನನ್ನು ಸಂಹರಿಸಲು ಬಳಸಿದ ಆಯುಧ. ಯುದ್ಧದ ನಂತರ ದೇವಿ ಇದನ್ನು ಇಲ್ಲಿಯೇ ಪ್ರತಿಷ್ಠಾಪಿಸಿದಳು ಎಂಬ ನಂಬಿಕೆ ಇದೆ. ಇತಿಹಾಸಕಾರರ ಪ್ರಕಾರ ಸುಮಾರು 1200 ಇಂದ 1500 ವರ್ಷಗಳ ಹಿಂದೆ ಈ ತ್ರಿಶೂಲವನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಆದಿಶಂಕರಾಚಾರ್ಯರು ಕೊಡಚಾದ್ರಿಗೆ ಭೇಟಿ ನೀಡಿದಾಗ ಇಲ್ಲಿನ ಆದಿವಾಸಿಗಳು ಅವರಿಗೆ ಈ ಐರನ್ ಪಿಲ್ಲರ್ ಅನ್ನು ಉಡುಗೊರೆಯಾಗಿ ನೀಡಿದರು ಎಂದು ಹೇಳಲಾಗುತ್ತದೆ. ಈ ತ್ರಿಶೂಲವು ಡೆಲ್ಲಿಯಲ್ಲಿರುವ ಕುತುಬ್ ಮಿನಾರ್ ಪಿಲ್ಲರ್ ಅಷ್ಟೇ ಪ್ರಾಚೀನ ಮತ್ತು ಅಚ್ಚರಿ ಮೂಡಿಸುವಂತಿದೆ. ತುಕ್ಕು ಹಿಡಿಯದ ಕಬ್ಬಿಣ. ಕೊಡಚಾದ್ರಿಯು ವರ್ಷದ ಹೆಚ್ಚಿನ ದಿನಗಳಲ್ಲಿ ಅತಿ ಹೆಚ್ಚು ಮಳೆ ಮತ್ತು ಮಂಜಿನಿಂದ ಆವೃತವಾಗಿರುತ್ತದೆ. ಇಷ್ಟು ತೇವಾಂಶವಿದ್ದರೂ ಈ ಐರನ್ ಪಿಲ್ಲರ್ ಇಂದಿಗೂ ತುಕ್ಕು ಹಿಡಿದಿಲ್ಲ. ಇದು ಪ್ರಾಚೀನ ಭಾರತೀಯರ ಲೋಹಶಾಸ್ತ್ರದ ಅಂದರೆ ಮೆಟಲಾರ್ಜಿ ಮಹಿಮೆ ತೋರಿಸುತ್ತದೆ. ಇದು ಸುಮಾರು 40 ಅಡಿ ಉದ್ದವಿದ್ದು ಅರ್ಧದಷ್ಟು ಭಾಗ ನೆಲದ ಅಡಿಯಲ್ಲಿದೆ. ವಿಜ್ಞಾನಿಗಳು ಸಂಶೋಧನೆ ನಡೆಸಿದಾಗ ಇದು ಶುದ್ಧ ಕಬ್ಬಿಣದಿಂದ ಮಾಡಲ್ಪಟ್ಟಿದೆ ಮತ್ತು ಯಾವುದೇ ಮಿಶ್ರ ಲೋಹಗಳನ್ನು ಬಳಸಿಲ್ಲ ಎಂದು ತಿಳಿದು ಬಂದಿದೆ. ಈ ತ್ರಿಶೂಲವನ್ನು ಮೂಲ ಮೂಕಾಂಬಿಕಾ ದೇವಿಯ ಶಕ್ತಿಯ ಸಂಕೇತವೆಂದು ಪೂಜಿಸಲಾಗುತ್ತದೆ. ಕೊಡಚಾದ್ರಿ ಶಿಖರ ಏರುವ ಪ್ರತಿಯೊಬ್ಬ ವ್ಯಕ್ತಿಯು ಈ ತ್ರಿಶೂಲದ ಎತ್ತರ ಮತ್ತು ಅದರ ತುದಿಯಲ್ಲಿರುವ ವಿನ್ಯಾಸ ಕಂಡು ಬೆರಗಾಗುತ್ತಾನೆ. ದಟ್ಟ ಕಾಡಿನ ನಡುವೆ ಸಮುದ್ರ ಮಟ್ಟದಿಂದ 1343 ಮೀಟರ್ ಎತ್ತರದಲ್ಲಿ ಅಂದಿನ ಕಾಲದಲ್ಲಿ ಇಷ್ಟು ಭಾರದ ಐರನ್ ಪಿಲ್ಲರ್ ಅನ್ನು ಹೇಗೆ ತಂದರು ಎಂಬುದು ಇಂದಿಗೂ ಕುತೂಹಲಕಾರಿ ವಿಷಯ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ತರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.